ಎಲ್ಲರಿಗೂ ನಮಸ್ಕಾರ. ನಾವು ನಿಮ್ಮ ರವಿಚಂದ್ರ RC ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ, ನಾವು ಹಿಂದಿನ ತರಗತಿಯಲ್ಲಿ ಕನ್ನಡ ವರ್ಣಮಾಲೆಯ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಯಾರಾದರೂ ಈ ಒಂದು ವಿಡಿಯೋನ ನೋಡಿಲ್ಲಪ್ಪ ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಒಂದು ಲಿಂಕನ್ನು ಹಾಕ್ತಾ ಹೋಗ್ತೀನಿ, ನೀವು ಅದನ್ನು ನೋಡ್ಕೋಬಹುದು. ಯಾಕಪ್ಪ ಅಂತಂದರೆ ಈ ದಿನದ ತರಗತಿ ಏನಪ್ಪ ಅಂದರೆ ಅಕ್ಷರಗಳು ಹುಟ್ಟುವ ಸ್ಥಾನಗಳು. ಅಂದರೆ ಏನು 49 ವರ್ಣಮಾಲೆಯ ಅಕ್ಷರಗಳಿದಾವೋ ಆ ಅಕ್ಷರಗಳು ಎಲ್ಲೆಲ್ಲಿ ಹುಟ್ಟುತ್ತವೆ ಅನ್ನುವಂತಹ ಒಂದು ವಿಚಾರವನ್ನು ನಾವು ಈ ದಿನದ ತರಗತಿಯಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ಅದಕ್ಕೆ ನಮಗೆ ಕನ್ನಡ ವರ್ಣಮಾಲೆಯ ಬಗ್ಗೆ ನಮಗೆ ಪರಿಚಯ ಇರಬೇಕು. ಈಗ ನಾವು ಅಕ್ಷರಗಳು ಎಲ್ಲಿ ಹುಟ್ಟುತ್ತಾ ಹೋಗುತ್ತೆ, ಅವುಗಳ ಉತ್ಪತ್ತಿ ಸ್ಥಾನ ಎಲ್ಲಿ ಅಂತ ನೋಡ್ತಾ ಹೋದಾಗ ನಾವು ಮೊದಲನೇದಾಗಿ ಕಂಠ್ಯಾಕ್ಷರಗಳು ಅಂತ ಹೇಳ್ತಾ ಹೋಗ್ತೀವಿ. ನೋಡಿ, ಹೆಸರೇ ಸೂಚಿಸುವಂತೆ ಕಂಠ, ನಮಗೆ ಕುತ್ತಿಗೆಯ ಭಾಗ ಇದೆಯಲ್ವಾ, ಈ ಕಂಠದಲ್ಲಿ ಹುಟ್ಟುವಂತಹ ಅಕ್ಷರಗಳನ್ನೇ ನಾವು ಕಂಠ್ಯಾಕ್ಷರಗಳು ಅಂತ ನಾವು ಕರಿತಾ ಹೋಗ್ತೀವಿ. ಹಾಗಾದರೆ ಆ ಅಕ್ಷರಗಳು ಯಾವ್ಯಾವು ಅಂತ ನೋಡ್ತಾ ಹೋದಾಗ ಆ, ಕ ವರ್ಗ, ಹ ಮತ್ತು ವಿಸರ್ಗ, ಈ ಅಕ್ಷರಗಳು ನಮ್ಮಲ್ಲಿ ಕಂಠದಲ್ಲಿ ಹುಟ್ಟುತ್ತಾ ಹೋಗುತ್ತೆ. ನೋಡಿ, ಇಲ್ಲಿ ಅ ಅನ್ನೋದು ಸ್ವರಗಳು, ಕ ವರ್ಗ ಅನ್ನೋದು ವರ್ಗೀಯ ವ್ಯಂಜನ, ಹ ಅನ್ನೋದು ಅವರ್ಗೀಯ ವ್ಯಂಜನ, ಮತ್ತು ವಿಸರ್ಗ ಅನ್ನೋದು ಯೋಗವಾಹಗಳು. ಇಷ್ಟು ಅಕ್ಷರಗಳು ಕಂಠದಲ್ಲಿ ಹುಟ್ಟುತ್ತಾ ಹೋಗುತ್ತೆ. ಹಾಗಾಗಿ ಅದನ್ನು ನಾವು ಕಂಠ್ಯಾಕ್ಷರಗಳು ಅಂತ ನಾವು ಕರಿತಾ ಹೋಗ್ತೀವಿ. ಅದೇ ರೀತಿ ಮತ್ತೊಂದು ಅಕ್ಷರದ ಉತ್ಪತ್ತಿ ಸ್ಥಾನ ಯಾವುದಪ್ಪ ಅಂತಂದರೆ ತಾಲವ್ಯ. ತಾಲವ್ಯ ಅಂತಂದರೆ ದವಡೆ ಅಂತ. ಅಂದರೆ ದವಡೆಯಲ್ಲಿ ಹುಟ್ಟುವಂತಹ ಅಕ್ಷರಗಳಿಗೆ ನಾವು ತಾಲವ್ಯ ಅಕ್ಷರಗಳು ಅಂತ ಕರಿತಾ ಹೋಗ್ತೀವಿ. ಅದು ಈ ಮತ್ತು ಚಾವರ್ಗ, ಯ, ಶ, ಇಷ್ಟು ಅಕ್ಷರಗಳು ನಮ್ಮ ದವಡೆಯ ಭಾಗ ಏನಿದೆಯೋ ಆ ಭಾಗದಲ್ಲಿ ಹುಟ್ಟುವಂತಹ ಒಂದು ಅಕ್ಷರ ಅಂತ ನಾವು ಹೇಳ್ಬೋದು. ನೋಡಿ, ಈ ಬಂದು ಸ್ವರಾಕ್ಷರಗಳು, ಚಾವರ್ಗ ಬಂದು ವರ್ಗೀಯ ವ್ಯಂಜನಗಳು, ಯ ಮತ್ತು ಶ ಬಂದು ಅವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ. ಇಷ್ಟು ಅಕ್ಷರಗಳು ದವಡೆಯಲ್ಲಿ ಹುಟ್ಟುತ್ತಾ ಹೋಗುತ್ತೆ. ಇದನ್ನು ನಾವು ತಾಲವ್ಯ ಅಂತ ನಾವು ಕರಿತಾ ಹೋಗ್ತೀವಿ. ಮತ್ತು ಮೂರ್ಧನ್ಯ ಅಂತ ಹೇಳ್ತಾ ಹೋಗ್ತೀವಿ. ಅಂದರೆ ನಮ್ಮ ಅಂಗಳು ಈ ಭಾಗ ಇದೆಯಲ್ವಾ, ನಾಲಿಗೆಯ ಮೇಲ್ಭಾಗ ಇದೆಯಲ್ವಾ, ಅಂಗಳಿನ ಮೇಲ್ಭಾಗದಲ್ಲಿ ಹುಟ್ಟುವಂತಹ ಒಂದು ಅಕ್ಷರವನ್ನೇ ನಾವು ಮೂರ್ಧನ್ಯ ಅಕ್ಷರಗಳು ಅಂತ ಕರಿತಾ ಹೋಗ್ತೀವಿ. ಅದ್ಯಾವುದಪ್ಪ ಅಂದರೆ ರು, ಟ ವರ್ಗ, ರ, ಶ, ಳ, ಇಷ್ಟು ಅಕ್ಷರಗಳು ನಮ್ಮ ನಾಲಿಗೆಯ ಅಂದರೆ ಅಂಗಳಿನ ಮೇಲ್ಭಾಗದಲ್ಲಿ ಹುಟ್ಟುತ್ತಾ ಹೋಗುತ್ತೆ. ಹಾಗಾಗಿ ಇದನ್ನು ನಾವು ಮೂರ್ಧನ್ಯ ಅಕ್ಷರಗಳು ಅಂತ ಕರಿತಾ ಹೋಗ್ತೀವಿ. ರು ಅನ್ನೋದು ಸ್ವರಾಕ್ಷರ, ಟ ವರ್ಗ ಅನ್ನೋದು ವರ್ಗೀಯ ವ್ಯಂಜನಗಳು, ರ, ಶ, ಳ ಅನ್ನೋದು ಅವರ್ಗೀಯ ವ್ಯಂಜನಗಳು. ಇಷ್ಟು ಅಕ್ಷರಗಳು ನಾವು ಮೂರ್ಧನ್ಯ ಅಕ್ಷರಗಳು ಅಂತ ನಾವು ಕರಿತಾ ಹೋಗ್ತೀವಿ. ಮತ್ತು ಮತ್ತೊಂದು ನೋಡಿದಾಗ ನಾವು ದಂತ್ಯಾಕ್ಷರ ಅಂತ. ನೋಡಿ, ಹೆಸರೇ ಸೂಚಿಸುವಂತೆ ದಂತ ಅಂತ ಹೇಳ್ತೀವಿ. ದಂತ ಅಂದರೆ ಏನು? ಹಲ್ಲು ಅಂತ. ಅಂದರೆ ಹಲ್ಲುಗಳ ಸಹಾಯದಿಂದ ಯಾವ ಅಕ್ಷರಗಳು ಹುಟ್ಟುತ್ತಾ ಹೋಗುತ್ತೋ ಅದನ್ನೇ ನಾವು ದಂತ್ಯಾಕ್ಷರಗಳು ಅಂತ ಕರಿತಾ ಹೋಗ್ತೀವಿ. ಅಂದರೆ ತ ವರ್ಗ, ಲ, ಸ, ಈ ಅಕ್ಷರಗಳು ಹಲ್ಲುಗಳ ಸಹಾಯದಿಂದ ಉತ್ಪತ್ತಿ ಆಗ್ತಾ ಹೋಗುತ್ತೆ. ತಾ ವರ್ಗ ಬಂದು ವರ್ಗೀಯ ವ್ಯಂಜನ, ಲ ಮತ್ತು ಸ ಬಂದು ಅವರ್ಗೀಯ ವ್ಯಂಜನ ಅಂತ ನಾವು ನೋಡಬಹುದು. ಅದೇ ರೀತಿ ಓಷ್ಟ್ಯ ಅಂತಂದರೆ ತುಟಿ ಅಂತ ಅರ್ಥ. ಅಂದರೆ ತುಟಿಯ ಸಹಾಯದಿಂದ
ಅಥವಾ ತುಟಿಯಲ್ಲಿ ಹುಟ್ಟುವಂತಹ ಒಂದು ಅಕ್ಷರಗಳನ್ನು ನಾವು ಓಷ್ಟ್ಯಾಕ್ಷರಗಳು ಅಂತ ನಾವು ಕರಿತಾ ಹೋಗ್ತೀವಿ. ಅದಪ್ಪ ಅಂದರೆ ಉ, ಊ ಮತ್ತು ಪಾವರ್ಗ. ಇವು ಎಲ್ಲಿ ಹುಡ್ತಾ ಹೋಗುತ್ತೆ? ತುಟಿಗಳಲ್ಲಿ ಹುಟ್ಟುವಂತಹ ಒಂದು ಅಕ್ಷರಗಳು ಅಂತ ಕರಿತಾ ಹೋಗ್ತೀವಿ. ಉ ಬಂದು ಸ್ವರಾಕ್ಷರಗಳು, ಪಾವರ್ಗ ಬಂದು ವರ್ಗೀಯ ವ್ಯಂಜನ. ಮತ್ತು ಈ ಕಂಠ ತಾಲುವಂತ ಅಂದರೆ ಕಂಠ ತಾಲವ್ಯ ಅಂತ ಹೇಳ್ತಾ ಹೋಗ್ತೀವಿ. ಅಂದರೆ ಕಂಠ ಮತ್ತು ದವಡೆ ಇವೆರಡರ ಸಹಾಯದಿಂದ ಹುಟ್ಟುವಂತಹ ಅಕ್ಷರಗಳಿಗೆ ನಾವು ಕಂಠತಾಲು ಅಕ್ಷರಗಳು ಅಂತ ನಾವು ಕರಿತಾ ಹೋಗ್ತೀವಿ. ಅಂದರೆ ಕಂಠತಾಲವ್ಯ ಅಂತ. ಯಾವ್ಯಾವಪ್ಪ ಅಂತಂದರೆ ಅವು ಎ, ಐ ಈ ಮೂರು ಅಕ್ಷರಗಳು ಕಂಠ ಮತ್ತು ದವಡೆಯ ಸಹಾಯದಿಂದ ಹುಡ್ತಾ ಹೋಗುತ್ತೆ. ನೆಕ್ಸ್ಟ್ ಕಂಠೋಷ್ಟ್ಯ ಅಂದರೆ ಕಂಠ ಮತ್ತು ತುಟಿ ಇವೆರಡರ ಸಹಾಯದಿಂದ ಹುಟ್ಟುವಂತಹ ಒಂದು ಅಕ್ಷರಗಳಿಗೆ ನಾವು ಕಂಠೋಷ್ಟ್ಯ ಅಕ್ಷರಗಳು ಅಂತ ನಾವು ಕರಿತಾ ಹೋಗ್ತೀವಿ. ಯಾವ್ಯಾವ ಹಾಗಾದರೆ ಅವು? ಓ, ಔ ಈ ಮೂರು ಅಕ್ಷರಗಳು ಕಂಠ ಮತ್ತು ತುಟಿಯ ಸಹಾಯದಿಂದ ಹುಡ್ತಾ ಹೋಗುತ್ತೆ. ಅದಕ್ಕೆ ನಾವು ಕಂಠೋಷ್ಟ್ಯ, ಕಂಠ ಪ್ಲಸ್ ಓಷ್ಟ್ಯ ಅಂತ ಅರ್ಥ. ನೆಕ್ಸ್ಟ್ ದಂತೋಷ್ಟ್ಯ. ದಂತ್ಯೋಷ್ಟ್ಯ ಅಂತಂತಂದರೆ ಹಲ್ಲು ಮತ್ತು ತುಟಿಯ ಸಹಾಯದಿಂದ ಹುಟ್ಟುವಂತಹ ಒಂದು ಅಕ್ಷರಗಳು. ಅದನ್ನು ನಾವು ದಂತ್ಯೋಷ್ಟ್ಯ ಅಕ್ಷರಗಳು ಅಂತ ಕರಿತಾ ಹೋಗ್ತೀವಿ. ವ ಯಾವುದು? ವ ಅನ್ನುವಂತಹ ಒಂದು ಅಕ್ಷರ ಏನಿದೆಯೋ ಇದು ಹಲ್ಲು ಮತ್ತು ತುಟಿಯ ಸಹಾಯದಿಂದ ಹುಡ್ತಾ ಹೋಗುತ್ತೆ. ಅದಕ್ಕೆ ನಾವು ದಂತ್ಯೋಷ್ಟ್ಯ, ದಂತ ಪ್ಲಸ್ ಓಷ್ಟ್ಯ ಅಂತ ಅರ್ಥ. ನೆಕ್ಸ್ಟ್ ನಾಸಿಕ ಪ್ಲಸ್ ಓಷ್ಟ್ಯ ಅಂತ ಹೇಳ್ತೀವಿ. ಅಂದರೆ ಮೂಗು ಮತ್ತು ತುಟಿಯ ಸಹಾಯದಿಂದ ಹುಟ್ಟುವಂತಹ ಒಂದು ಅಕ್ಷರ ಅದ್ಯಾವುದಪ್ಪ ಹಾಗಾದರೆ ಅಂತ ನೋಡ್ತಾ ಹೋದಾಗ ನಾವು ಯಾವುದು? ಅನುಸ್ವಾರ. ಅನುಸ್ವಾರ ಇದು ನಮ್ಮ ಮೂಗು ಮತ್ತು ತುಟಿಯ ಸಹಾಯದಿಂದ ಹುಡ್ತಾ ಹೋಗುತ್ತೆ. ಹಾಗಾಗಿ ಇದನ್ನು ನಾವು ನಾಸಿಕ ಮತ್ತು ಓಷ್ಟ್ಯ ಅಂತ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟು ನಾಸಿಕ. ನಾಸಿಕ ಅಂದರೆ ನಿಮಗೆ ಗೊತ್ತಿದೆ, ಮೂಗು ಅಂತ. ಅಂದರೆ ಮೂಗಿನಲ್ಲಿ ಹುಟ್ಟುವಂತಹ ಅಕ್ಷರಗಳು, ಮೂಗಿನ ಸಹಾಯದಿಂದ ಹುಟ್ಟುವಂತಹ ಒಂದು ಅಕ್ಷರಗಳು ಅಂತ ನಾವು ಕರಿಬಹುದು. ನೋಡಿ, ಒಟ್ಟಾರೆಯಾಗಿ 49 ಅಕ್ಷರಗಳು ಒಂದಲ್ಲ ಒಂದು ರೀತಿಯ ಒಂದು ಭಾಗದಲ್ಲಿ ಅವು ಹುಟ್ಟುತ್ತಾ ಹೋಗುತ್ತೆ. ಇದನ್ನು ನಾವು ಅಕ್ಷರಗಳು ಹುಟ್ಟುವಂತಹ ಒಂದು ಸ್ಥಾನಗಳು ಅಂತ ನಾವು ಕರಿಬಹುದು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ನಮ್ಮ ಮುಂದಿನ ವಿಡಿಯೋ ನಿಮಗೆ ಬೇಕಪ್ಪ ಅಂತಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಮತ್ತು ಒಂದು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನಮಗೆ ಮತ್ತಷ್ಟು ಪ್ರೋತ್ಸಾಹವನ್ನು ಕೊಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಧನ್ಯವಾದ.